ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಲೇಟ್ ಆಗಿದ್ವಿ. ಸ್ಯಾಟರ್ಡೆ ಎದ್ದಾಗಲೇ ಅಲ್ಲಿ 10 ಕಾಲೇನೋ ಆಗಿತ್ತು. ಕುತ್ಕೊಂಡು ಕಾಫಿ ಗಿಫಿ ಎಲ್ಲ ಕುಡಿದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಕಿಚನ್ಗೆ ಎದ್ದು ಬರೋಣ ಅಂತ ಅನ್ಕೊಂಡೆ. ಸೊ ನಿನ್ನೆ ನಾನ್ ವೆಜ್ ಮಾಡಿರ್ಲಿಲ್ಲ, ಟೆಂಪಲ್ಗೆ ಹೋಗ್ತಾ ಇದ್ವಲ್ಲ ಅಂತ ಅಂದ್ಬಿಟ್ಟು ಬೇಡ ಅಂದಿದೆ. ಸೊ ಇವತ್ತು ತಂದಿದ್ದಾರೆ. ಒಂದು ಅರ್ಧ-ಮುಕ್ಕಾಲು ಕೆಜಿ ತಗೊಂಡು ಬರಪ್ಪ ಅಂದ್ರೆ ಬೇಡ, ನನಗೆ 1 ಕೆಜಿ ತಿನ್ಬೇಕು ನಾನು ಅನ್ಕೊಂಡು. ಯಾಕೆಂದ್ರೆ ಲಾಸ್ಟ್ ಟ್ಯೂಸ್ಡೇ ವೆಡ್ನೆಸ್ಡೇ ತಿಂದಿದ್ದು. ಥರ್ಸ್ಡೇ ಫ್ರೈಡೇ 2 ಡೇಸ್ ತಿಂದಿಲ್ಲ ಪಾಪ. ಇನ್ನು ನಾಳೆ ನಾಡಿದ್ದು ತಿನ್ನೋ ಆಗಿಲ್ವಲ್ಲ, ಹಂಗಾಗಿ ತಂದಿದ್ದಾರೆ. ಇವಾಗ ಹೋಗಿ ಅದನ್ನೇ ಮಾಡ್ತಾ ಇದೆ. ಪಾತ್ರೆನೆಲ್ಲ ತೊಳ್ಕೊಂಡು ಚಿಕನ್ ಕ್ಲೀನ್ ಮಾಡ್ತಾ ಇದೆ. ಅಷ್ಟೊತ್ತಿಗೆ ನೆನಪಾಯ್ತು ನನಗೆ, ಅಯ್ಯೋ ನಾನು ವಿಡಿಯೋನೇ ಸ್ಟಾರ್ಟ್ ಮಾಡಿಲ್ಲ ಇವತ್ತು. ಹಂಗೆ ಮರೆಗುಳಿ ಒಂದೊಂದ್ಸರಿ. ಸೊ ಅದಕ್ಕೆ ಇಲ್ಲಿ ವಾಶ್ಗೆ ಹಾಕಿದ್ದೀನಿ. 1 ರೌಂಡ್ ತೊಳೆದಿದ್ದೀನಿ, ಇನ್ನೊಂದು ರೌಂಡ್ ತೊಳಿಬೇಕು. ಜೊತೆಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ರೈಸ್ ಮಾಡೋಣ ಅಂತ, ಬೇಡ ಬರೀ ರೈಸ್ ತಿಂದು ಬೋರ್ ಆಗಿದೆ. ಸೊ ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಇತ್ತೀಚೆಗೆ ಮಾಲ್ಟ್ ಮಾಡೋದೇ ಸ್ಟಾಪ್ ಮಾಡಿದ್ದೀನಿ. ಯಾಕೆಂದ್ರೆ ಅದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂತೀವಲ್ಲ, ಬೆಳಗ್ಗೆ ಏನಾದ್ರು ಮೊಸರು ಮಿಕ್ಸ್ ಮಾಡ್ಕೊಂಡು ಕುಡಿದು ಹೆಲ್ತ್ ಅಪ್ಸೆಟ್ ಆದ್ರೆ ಬೇಡ, ಬಾಡಿ ಓವರ್ ಕೋಲ್ಡ್ ಆಗ್ಬಿಡತ್ತೇನೋ ಅಂತ ಅನ್ಕೊಂಡು ಸ್ಟಾಪ್ ಮಾಡಿದೆ. ಸೊ ಹಂಗಾಗಿ ಮಾಲ್ಟ್ ಗಾಲೆ ಮಾಡಿನೇ ಒಂದು 2 ವೀಕ್ಸ್ ಆಗೋಯ್ತು ನಾವು. ಸೊ ಇವಾಗ ಅದೇ ಮಾಲ್ಟ್ ಪೌಡ್ರನ್ನ ಯೂಸ್ ಮಾಡ್ಕೊಂಡು ದೋಸೆ ಹಾಕೋಣ ಅಂತ ಅನ್ಕೊಂತಾ ಇದ್ದೀನಿ. ಅಟ್ಲೀಸ್ಟ್ ಈ ರೂಪದಲ್ಲಾದ್ರೂ ತಿನ್ನೋಣ ಅಂತ. ಯಾಕೆಂದ್ರೆ ಅದಕ್ಕೆ ಒಂದು 34-35 ತರ ಕಾಳುಗಳೆಲ್ಲಾನು ಹಾಕಿ ಮಾಡಿರ್ತೀನಿ ಅಲ್ವಾ. ಸೊ ಎಲ್ಲಾ ರೀತಿ ಪ್ರೋಟೀನ್, ಮಿನರಲ್ಸ್ ಎಲ್ಲ ಬಾಡಿ ಸೇರತ್ತೆ ಅನ್ನೋ ನನ್ನ ಪ್ಲಾನ್. ಅದು ಸೇರತ್ತ ಬಿಡತ್ತ ಭಗವಂತನಿಗೆ ಗೊತ್ತು. ಸೊ ಏನಪ್ಪಾ ಸಮಾಚಾರ? ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಅಷ್ಟೇ. ಸೊ ಅಷ್ಟೇ, ಹೋಗೋಣ ಇವಾಗ ಕಿಚನ್ನಿಗೆ. ಏನು ಗೊತ್ತಾ, ಇನ್ನೂ ಮಾತಾಡ್ತಾ ಇಲ್ಲ ನಾವು. ಇದು ಒಂದೊಂದು ಸರಿ ಆಗತ್ತೆ. ಸಿಲ್ಲಿ ವಿಚಾರಕ್ಕೆ ಜಗಳ ಆಡ್ಕೊಂಡಿರ್ತೀವಿ, 2-3 ದಿನ ಮಾತು ಬಿಟ್ಬಿಡ್ತೀವಿ. ಒಂದೊಂದು ಸರಿ ಫುಲ್ ಸೀರಿಯಸ್ ವಿಚಾರಕ್ಕೆ ಜಗಳ ಆಡ್ಕೊಂಡಿರ್ತೀವಿ. ಮ್ಯಾಕ್ಸಿಮಮ್ ಒಂದು 4 to 5 hours ಮಾತಾಡ್ಬಿಡ್ತೀವಿ. ಬಟ್ 4 to 5 hours ಬಿಫೋರ್ ಮಾತಾಡಿರೋ ಹಿಸ್ಟ್ರಿನೇ ಇಲ್ಲ ಇಷ್ಟು ದಿನದಲ್ಲಿ. ಏನಾದ್ರು ಬೆಳಗ್ಗೆ ಜಗಳ ಆಡ್ಕೊಂಡ್ರೆ ಅಟ್ಲೀಸ್ಟ್ ಸಂಜೆ 4 to 5 hours ಅಲ್ಲ, ಇನ್ನೂ ಜಾಸ್ತಿನೇ ಅನ್ಕೊಳ್ಳಿ, ಒಂದು 10-12 hours ಅಂತೂ ಮಾತಾಡಿರಲ್ಲ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಿನ್ನೆ ಸಂಜೆ ಬಂದು ಮಾತಾಡಿಸ್ತಾರೆ ಅಂತ. ಇನ್ನೂ ಮಾತಾಡ್ಸಿಲ್ಲ. ನಾನು ವಿಡಿಯೋ ಮಾಡ್ಬೇಕಂದ್ರೆ ಮಾತಾಡಿಸ್ಲೇಬೇಕಲ್ಲ, ಹೋಗಿ ಮಾತಾಡಿಸ್ತೀನಿ. ಹಂಗಂತ ಸೋತೇನು ಮಾತಾಡಿಸ್ತಾ ಇಲ್ಲ. ಅದಕ್ಕೆ ಸಾಹೇಬ್ರು ಕರಕ್ತಾ ಇಲ್ಲ. ಮನೆ ಹತ್ರ ಬಂದೆ. ಇಲ್ಲಿ ಆಕ್ಚುಲಿ ಏನು ಅಂದ್ರೆ, ಇದು ಮರದಲ್ಲಿ ಎಳ್ನೀರು ಬೀಳ್ತಾವಂತೆ, ತೆಂಗಿನ ಗರಿ ಬೀಳ್ತಾವಂತೆ. ಅದಕ್ಕೋಸ್ಕರ ಬಂದೆ. ಅವ್ನು ಯಾರೋ ಬಂದು ಕೀಳ್ತೀನಿ ಅಂತ ಹೇಳ್ದ. ಬಟ್ ಅವ್ನು ಇಲ್ಲಿ ಬಂದು ನಾನು ಅರ್ಧ ಗಂಟೆ ಆಯ್ತು, ಅವ್ನು ಇನ್ನೂ ಬಂದಿಲ್ಲ. ಈಗೇನು ಇಲ್ಲಿ ಕಾಯ್ಬೇಕೋ ಹೋಗ್ಬೇಕೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಫೋನ್ ಮಂಜುಗೆ ಒಂದು ಮಾಡಿ ನೋಡ್ತೀನಿ. ಮನೆಯಲ್ಲಿ ನಮ್ಮ ತಂದೆನೂ ಇಲ್ಲ, ಅವರು ಬೇರೆ ಕಡೆ ಎಲ್ಲೋ ಹೋಗಿದ್ದಾರೆ. ಈಗ ಹೆಂಗೆ ಏನು ಮಾಡೋದು ಗೊತ್ತಿಲ್ಲ. ಬಟ್ ಇಲ್ಲಿ ಗರಿಗಳೆಲ್ಲ ಏನು ಪ್ರಾಬ್ಲಮ್ ಇಲ್ಲಪ್ಪ, ಯಾವುದು ಒಣಗೋಗಿರೋ ಥರ ಕಾಣಿಸ್ತಿಲ್ಲ. ಗೊತ್ತಿಲ್ಲ, ಒಂದು ಫೋನ್ ಮಾಡಿ ನೋಡ್ತೀನಿ ಏನು ಹೇಳ್ತಾರೆ ಮಂಜು. ತೆಂಗಿನ ಮರ ಕ್ಲೀನಿಂಗ್ ನಡೀತಾ ಇದೆ. ಗರಿಗಳನ್ನೆಲ್ಲ ಕೀಳಿಸ್ತಾ ಇದ್ದೀವಿ. ಈಗ 1 by 1 ಎಲ್ಲ ಕಿತ್ತಿ ಹಾಕ್ತವ್ರೆ. ಭಾಳ ಕಷ್ಟದ ಕೆಲಸ ನೋಡಿ. ಆ ಕಡೆ ಹೋಯ್ತು, ಕೆಲವು ಆ ಕಡೆ ಹೋಯ್ತು. ಆ ಕಡೆ ಹೋದ್ರೆ ಏನಾಗುತ್ತೆ, ಅಲ್ಲಿಗೆ ಜನಗಳಿದ್ದಾರೆ, ಕೆಲವರು ಲೇಬರರ್ಸ್ಗಳು. ಅವ್ರು ಬಂದು ತಗೊಂಡು ಹೋಗ್ತಾರೆ ಗರಿ. ಅವರು ಇನ್ನೂ ಇದರಲ್ಲೇ ಒಲೆನಲ್ಲೇ ಅಡುಗೆ ಮಾಡ್ಕೊಳ್ಳೋದಲ್ವ, ಸೊ ಅವ್ರಿಗೆ ಯೂಸ್ ಆಗುತ್ತೆ ಅಂತ. ಕೆಲವು ಆ ಕಡೆ ಹೋಗಿಲ್ಲ, ಅದು ಈ ಕಡೆ ಬಿದ್ದಾವೆ. ಸೊ ಸ್ವಲ್ಪ ಹೊತ್ತು ಅವರು ಇಳಿದು ಮೇಲೆ ಇದನ್ನೆಲ್ಲ ತೆಗೆದು ಆ ಕಡೆಗೆ ಹಾಕ್ತೀವಿ. ಸೊ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಈಗ ಆಲ್ಮೋಸ್ಟ್ ಆಲ್ ಒಣಗಿರೋ ಕಾಯಿ ಎಲ್ಲ ತೆಗೆದಿದ್ದೀವಿ. ಇನ್ನು ಎಳ್ನೀರು ತೆಗೆದಿಲ್ಲ, ಎಳ್ನೀರನ್ನು ತೆಗಿಬೇಕು ಮೇಲ್ಗಡೆಯಿಂದ. ಸೊ ಫೈನಲಿ ಮರದಿಂದ ಎಲ್ಲ ಇಳಿಸಿದ್ದಾಯಿತು. ತೆಂಗಿನಕಾಯಿ, ಎಳ್ನೀರು, ಕೊಬ್ಬರಿ ಎಲ್ಲ ಬಂದಿದೆ. ಆಲ್ಮೋಸ್ಟ್ ಆಲ್ ಇವಾಗ ಏನಿಲ್ಲ, ಇಲ್ಲಿಂದ ತೆಗೆದು ಅಲ್ಲಾಕಿ ಹೊರಡಬೇಕು. ಒಳಗಡೆ ಶೆಡ್ಡಲ್ಲಿ ನನ್ನ ಗಾಡಿ ಇಲ್ಲರಿ ಇದೆ, ಸರ್ವಿಸ್ ಮಾಡಿ ನಿಲ್ಲಿಸಿದ್ದೀನಿ. ಇದನ್ನು ಏನೋ ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಅದು ಆಮೇಲೆ ಹೇಳ್ತೀನಿ. ಕಾರ್ ಇಲ್ಲ, ಈಗ ಎಲ್ಲ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಾನು ಇದನ್ನು ಇಲ್ಲೇ ಎಲ್ಲಾದರೂ ಹಾಕಿಸ್ಬಿಟ್ಟು ಹೊರಟೋಗ್ತೀನಿ. ನೋಡೋಣ, ಗೊತ್ತಿಲ್ಲ ಎಲ್ಲಿ ಹಾಕ್ಸ್ಬೇಕು ಅಂತ. ಇದೆಲ್ಲ ಎಳ್ನೀರು, ಅದೆಲ್ಲ ಕಾಯಿ ಕಮ್ಮಿ ಬಂದಿದೆ, ಬಟ್ ಎಳ್ನೀರು ಜಾಸ್ತಿ ಬಂದಿದೆ. ಬಟ್ ಈಗ ಇದನ್ನು ತೊಗೊಂಡು ಹೋಗ್ಲಾ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ಮನೆಗೆ ತೊಗೊಂಡು ಹೋದ್ರು ಹೆಂಗೆ ತೊಗೊಂಡು ಹೋಗ್ಬೇಕು ಅನ್ನೋದು ಐಡಿಯಾ ಇಲ್ಲ. ಬೆಳಗ್ಗೆ ಇನ್ನೇನು ನಾನು ಚಿಕನ್ ಗೊಜ್ಜು ಮಾಡಿದ್ದೀನಿ. ಚಿಕನ್ ಗೊಜ್ಜು ಇಲ್ಲ ಫ್ರೈ ಏನೋ ಒಂದು ಅದನ್ನು ಮಾಡಿ ಬ್ರೇಕ್ಫಾಸ್ಟ್ ಹಾಕಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ತೆಂಗಿನ ಮರದಲ್ಲಿ ಕಾಯಿ ಕೀಳೋರು ಬಂದರು. ಅವ್ರನ್ನ ಬಿಟ್ಟರೆ ಕೈಗೆ ಸಿಗಲ್ಲ, ಅವ್ರನ್ನ ಹಿಡಿಯೋದೇ ಒಂದು ದೊಡ್ಡ ಕಷ್ಟ. ಸೊ ಹಂಗಾಗಿ ಇಮಿಡಿಯೇಟ್ ಮನು ಎದ್ದೋದ್ರು, ಅದು ಕಾಯಿ ಎಲ್ಲ ಬಿದ್ದೋಗ್ತಿತ್ತಂತೆ. ಸೊ ಇವಾಗ ಕೀಳಿಸ್ಬಿಟ್ಟು ಬಂದರು. ಇವಾಗ ಲಂಚ್ ಎಲ್ಲ ಟೈಮ್ನಲ್ಲಿ ಕಾಣಿಸ್ತಾ ಇದೆ.
2:15 ಲಂಚ್ ಟೈಮು ಮೀರೋಗ್ಬಿಟ್ಟೈತೆ. ಇವಾಗ ತಿಂತಾ ಇದ್ವಿ. ಬೆಳಗ್ಗೆಯಿಂದ ಬರೀ ಹಾಲು ಕುಡ್ಕೊಂಡಿದ್ದಿದ್ದೇ ಆಯಿತು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಹಾಕೋಣ ಅಂದ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ ಮಾಲ್ಟ್ ಪೌಡ್ರು. ಇನ್ನು ಪುನಃ ಬಿಟ್ಟರೆ ವೇಸ್ಟ್ ಆಗುತ್ತಲ್ಲ ಅಂದ್ಕೊಂಡು ಈಗ ದೋಸೆನೇ ಹಾಕಿದ್ದೀನಿ. ಸಂಜೆ ಬೇಕಂದರೆ ಒಂದು ರೈಸ್ ಏನಾದರೂ ಮಾಡಿಕೊಂಡ್ರೆ ಆಯಿತು ಅಂತ. ಇದು ಗೊಜ್ಜು ನಾನು ಜಾಸ್ತಿ ಮಾಡಿಲ್ಲ, ಸ್ವಲ್ಪನೇ ಮಾಡಿರೋದು. ಇದು ಫ್ರೈ ಥರ ಮಾಡಿದ್ದೀನಿ. ಹಾಗಾಗಿ ಸಂಜೆ ಏನಾದರೂ ಬೇರೆ ಸಾಂಬಾರು ಮಾಡಬೇಕು. ಫುಲ್ ಹೊಟ್ಟೆ ಹಶ್ವಾಗ್ಬಿಟ್ಟೈತೆ. ಇನ್ನು ಮನ್ನನ್ನ ಬಿಟ್ಟು ಹೆಂಗಪ್ಪ ಒಬ್ಳೆ ತಿನ್ನೋದು ಅಂದ್ಕೊಂಡು ತಿಂದು ಇಲ್ಲ ವೆಯ್ಟ್ ಮಾಡ್ತಾ ಇದೆ. ಇವಾಗನೇ ಇಬ್ರಿಗೂ ಹಾಕಿರೋದು. ಇವಾಗ ಹೋಗಿ ತಿನ್ನೋಣ. ಫಸ್ಟು ಬೆಳಗ್ಗೆಯಿಂದ ತಿಂದಿಲ್ಲ, 2:15 ತನಕ ಹಂಗೆ ಇದ್ದೀವಿ ಅಂದರೆ ಸುಸ್ತಾಗ್ದಲೇ ಇರತ್ತಾ. ಫುಲ್ ಸುಸ್ತಾಗ್ತಾ ಇದೆ ನನಗೆ. ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ ಒಂದು ಕನ್ನಡ ಮೂವಿ. ಆಕ್ಚುಲಿ ನಾನು ಅವರ ದೊಡ್ಡ ಫ್ಯಾನ್. ಸೊ ಬುಕ್ ಮಾಡೋದಕ್ಕೆ ಓಡಾಡ್ತಾ ಇದ್ದೀವಿ. ಎಲ್ಲೂ ಟಿಕೆಟ್ಗಳು ಸಿಗ್ತಿಲ್ಲ. ಕೊನೆಗೆ ಇಲ್ಲಿ ಯಾವುದೋ ನಮ್ಮನೆ ಹತ್ರನೇ ಒಂದು ಥಿಯೇಟರ್ನಲ್ಲಿ ಸಿಕ್ಕಿದೆ. ಟಿಕೆಟ್ ಸಿಕ್ಕಿದೆ, ಬುಕ್ ಮಾಡಬೇಕು. ಬಟ್ ಅಲ್ಲೇನೋ ಅವರು ನಮಗೆ ಟಿಕೆಟ್ ಫ್ರೀಯಾಗಿ ತಗೋಬೋದಿರು ಅಂತ ಹೇಳ್ಬಿಟ್ಟು ಹುಡುಕ್ತಾವ್ರೆ. ಅವ್ರು ಹುಡುಕೋದ್ರಿಗೆ ಇಲ್ಲಿ ಸೀಟ್ ಹೋಗ್ಬಿಡ್ತೈತೆ ಅಂತ ಟೆನ್ಷನ್ ನನಗೆ. ಬಟ್ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ತಗೊಳ್ಳೋಣ. ಫುಲ್ ಥಿಯೇಟರ್, ಈ ಥಿಯೇಟರ್ನಲ್ಲಿ ಫುಲ್ ಸೀಟ್ ಖಾಲಿ ಇದೆ. ಎಲ್ಲಿ ಬೇಕಾದ್ರೂ ಹೋಗಿ ಮಲ್ಕೊಂಡು ನೋಡ್ಬೋದು. ಹಂಗಿದೆ ಸಿಚುವೇಶನ್. ನೋಡಿ ಯಾವುದೋ ಕಾಣಿಸ್ತಾ ಇದೆಯಾ, ವೈನಿಧಿ ಡಿಜಿಟಲ್ 4K ಅಂತ ಯಾವುದೋ ಗೊತ್ತಿಲ್ಲ. 4:15 ಶೋ, ಫುಲ್ ಖಾಲಿ ಇದೆ ಸೀಟ್. ಬುಕ್ ಮಾಡ್ಕೊಂಡು ಹೋಗ್ಬೇಕು 4:15ಗೆ. ಈಗ ಟೈಮ್ ಬಂದು 3:40. ಸೊ ಈಗ 4:15 ಅಂದ್ರೆ 3:45 ಗಂಟೆ ಫಿಲಮ್ ನೋಡಕ್ ಹೋಗ್ಬೇಕು. ಬಟ್ ನಮ್ದೇನು ಪ್ರಾಬ್ಲಮ್ ಅಂದ್ರೆ ಎಡಿಟಿಂಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಡಿಟಿಂಗ್ ಟೈಮ್ ತುಂಬಾ ಜಾಸ್ತಿ ಆಗ್ತೈತೆ, ವಿಡಿಯೋಗಳು ತುಂಬಾ ಬರ್ತಾ ಇದೆ. ಅದರಿಂದ ಕರೆಕ್ಟಾಗಿ ವಿಡಿಯೋಗಳು ಹಾಕಕ್ ಆಗ್ತಾ ಇಲ್ಲ. ನನಗೆ 1 ಇಯರ್ ಕಂಪ್ಲೀಟ್ ಆಯ್ತಲ್ಲ ಆಫೀಸಲ್ಲಿ. ಸೊ ಅದಕ್ಕೆ ಜಸ್ಟ್ ಏನೋ ಒಂದು ಅಪ್ರಿಸಿಯೇಷನ್ ತರ ಏನೋ ಒಂದು ವೋಚರ್ಗಳು ಕೊಟ್ಟಿದ್ರು, ಅಂದ್ರೆ ಪಾಯಿಂಟ್ಸ್ ಕೊಟ್ಟಿದ್ರು. ಅದನ್ನ ನಾವು ಯಾವ್ದಕ್ಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದು. ಸೊ ಅದನ್ನ ಬುಕ್ ಮೈ ಶೋಗೂ ಯುಟಿಲೈಸ್ ಮಾಡ್ಕೋಬಹುದು. ಅದನ್ನ ಇವಾಗ ವೋಚರ್ ಬೈ ಮಾಡಿದೆ. ಎಷ್ಟು ದುಡ್ಡು ಬೇಕು ಮೂವಿಗೆ ಅಷ್ಟು ದುಡ್ಡಿಗೆ ಮಾತ್ರ ಅದು ವೋಚರ್ ಜನರೇಟ್ ಐತೆ ನೋಡಿ. ಯುವರ್ ವೋಚರ್ ಇಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂಡ್ ವಿಲ್ ಬಿ ಅವೈಲಬಲ್ ಶಾರ್ಟ್ಲಿ ಅಂತೆ. ಅದು ವೋಚರ್ ಕೋಡ್ ಜನರೇಟ್ ಆದಾಗ ವಿ ಕ್ಯಾನ್ ಬೈ ಫ್ರಮ್ ದೇರ್. ವೋಚರ್ ಕೋಡ್ ಹಾಕ್ಬಿಟ್ಟು ಅದು ವೇಟ್ ಮಾಡ್ತಾ ಇದ್ದೀನಿ. ಆಯ್ತಪ್ಪ, ಕೊನೆಗೂ ಥಿಯೇಟರ್ನಲ್ಲಿ ಬುಕ್ ಮಾಡ್ದು. ನಮ್ಮ ಟಿಕೆಟ್ ಇದು ವೈನಿಧಿ. ಸುಮಾರು ಕಡೆ ಹುಡುಕದ ಮೇಲೆ ಕೊನೆಗೆ ಅನ್ಸಿದ್ದು ಏನೊಂದು, ಇದೊಂದೇ ಥಿಯೇಟರ್ನಲ್ಲಿ ಫುಲ್ ಥಿಯೇಟರ್ ಖಾಲಿ ಇದೆ. ಅದಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡೆ. ಈಗ 4:15 ಟೈಮ್. ಈಗ ಬಂದು 3:50. ಏನೊಂದು 40 ನಿಮಿಷಕ್ಕೆ ಹೊರಡಬೇಕು ಇಲ್ಲಿಂದ. ಈ ಪಕ್ಕದಲ್ಲೇ ಇರೋದಲ್ಲ, ಬೇಗ ಆರಾಮಾಗಿ ಹೋಗ್ಬೋದು. ಪಕ್ಕದಲ್ಲಿ ಅಂದ್ರೆ ಎಲ್ಲಿರೋದು? ಅಪೇಕ್ಷೆ ಹಿಂದೆ ಇಲ್ಲೇನಾ? ಸ್ಕ್ರೀನ್ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಅದಕ್ಕೆ ಖಾಲಿ ಆಯ್ತಾ ಥಿಯೇಟ್ರು ಅಂತ ಇರ್ಬೋದು. ಎಲ್ಲೂ ಇದು PVR ಅಲ್ಲಿ ಹುಡುಕ್ತಾ ಇದ್ವಿ. ಈ ತರ ಮೂವಿ ಎಲ್ಲ ಸ್ವಲ್ಪ ಸೌಂಡ್ ಸಿಸ್ಟಮ್ ಚೆನ್ನಾಗಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಎಲ್ಲೂ ಇಲ್ಲ, ಎಲ್ಲ ಕಡೆನೂ ಫುಲ್ ಆಗಿ ಹೋಗ್ಬಿಟ್ಟಿದೆ. ಇವಾಗ ಹೊರಟ್ವಿ ಮೂವಿಗೆ. ಇಲ್ಲೇ ಹತ್ರ ಇರೋದು ಅನ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ರೆ 4:15 ಆಗೋಗ್ಬೇಕಾ. ಈಗ ದಡ ಬಡ ಅಂತ ಓಡ್ತಾ ಇರೋದು. ಹೋಗೋದೇ ಅಪರೂಪ. ಹಿಂಗೇನೇನಾದ್ರು ಒಂದೊಂದು ಸೀನ್ಗಳಾದಾಗ ಇಂಥ ಸೀನ್ಗಳು ನಡೀತಾ ಇರ್ತವೆ. ಯಾವಾಗ ಲಾಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡಿದ್ದು ಕಾಂತಾರ ಅಲ್ವಾ? ಕಾಂತಾರ ನೋಡಿದ್ದಕ್ಕೆ ಇವಾಗ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಇಬ್ರಿಗೂ ಅವ್ರಿಗೆ ಮೂವಿ ಅಂದರೆ ಇಂಟ್ರೆಸ್ಟು, ಬಟ್ ಅವ್ರು ನೋಡೋದೆಲ್ಲ ಯಾವುದಾದ್ರು ಹಾಲಿವುಡ್ ಮೂವಿನ. ಹಾಲಿವುಡ್ ಮೂವಿಗಳೇ ಅಂದರೆ ಇಂಗ್ಲೀಷ್ ಮೂವಿಗಳೇ ಜಾಸ್ತಿ. ನನಗೆ ಮೂವಿಗಳಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇದೇನೋ ಡಿಫ್ರೆಂಟ್ ಆಗಿದೆ ಮೂವಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಇಬ್ರು. ಯಾವುದು ಅಂತ ಹೋಗಿ ನೋಡ್ಕೊಂಡು ಬಂದಮೇಲೆ ಬಾಯ್ ಕೊಡಿ. ತಂದಿದ್ದಾರೆ ನೋಡಿ 1 ಲೀಟ್ರು. ಈ ಕಡೆ ಆ ಕಡೆ ಒಂದು 10 kg ಮೂವಿಗೆ ಹೋಗೋಣ ಅಂತ. 4:15ಗೆ ಸ್ಟಾರ್ಟ್ ಆಗೋಗಿದೆ ಮೂವಿ. ಬರ್ತೀವಿ. ಫೋನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸೋದು. ನಡಿ. ಹೊಡೀರಿ. ಅರ್ಧ ಮೂವಿ ಮುಗೀತು. ಏನು ಅರ್ಥ ಆಗಿಲ್ಲ ಅಂತ ಮಂಜುಗೆ. ನನಗೇನಿಲ್ಲ, ಸ್ಟೋರಿ ಸಿಂಪಲ್ ಆಗಿದೆ, ಬಟ್ ಇನ್ನೂ ಸ್ಟೋರಿ ಓಪನ್ ಆಗಿಲ್ಲ. ಪಾಪ್ಕಾರ್ನ್ ತಿಂತಾ ಇದ್ದೀವಿ, ಇಲ್ಲಿ ನೀರು ಇಟ್ಕೊಂಡಿದ್ದೀವಿ ಅಷ್ಟೇ. ಇನ್ನೇನಿದ್ರು ಫಿಲಮ್ ಮುಗಿದ್ಮೇಲೆ ಹೇಳ್ತೀವಿ. ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ 7:45. ಓಕೆ, ಮೂವಿ 1 ಟೈಮ್ ನೋಡ್ಬೋದು. ಅಂದರೆ ಸ್ಟೋರಿ ಏನಪ್ಪ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬಾರ್ದು. ಅವಾಗ ಹೋದ್ರೆ ಅದರಲ್ಲಿ ಅರ್ಥ, ತುಂಬ ಜನ ರಿವ್ಯೂಸ್ ಕೊಡ್ತಾರಲ್ಲ, ನಂಗೆ ಏನು ಅರ್ಥನೇ ಆಗಿಲ್ಲ, ತಲೆ ಬುಡ ಅಂತ. ಆ ಥರ ಅರ್ಥನೇ ಆಗಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ. ಒಂಥರ 2 ಆ್ಯಂಗಲಲ್ಲಿ ತಗೊಂಡು ಹೋಗ್ತಾರೆ ಅಷ್ಟೇನೆ ಸ್ಟೋರಿನ. ತುಂಬ ಡಿಫ್ರೆಂಟ್ ಆಗಿದೆ ಅಂತಲೂ ಹೇಳಲ್ಲ, ಹಂಗಂತ ಕಾಮನ್ ಆಗಿದೆ ಅಂತಲೂ ಹೇಳಲ್ಲ.
ಆವ್ರೇಜ್ ಸ್ಟೋರಿ. ಆವ್ರೇಜ್ ಅಲ್ಲ, ಅಂದ್ರೆ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಮಾಡ್ತಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ನೋಡ್ಬೋದು, ಅದೇ ಆಂಗಲ್ ಅಲ್ಲಿ ನೋಡ್ತಿರ್ತೀವಲ್ಲ, ಲವ್ ಸ್ಟೋರಿ ಇಲ್ಲ ರೌಡಿಸಮ್ ಮಾತ್ರ ನೋಡ್ಬೋದು. ಆ ಥರ ಎಲ್ಲ ಏನೂ ಇಲ್ಲ. ಸೊಸೈಟಿ ಒಂದು ಮೆಸೇಜ್ ಸ್ಟ್ರೇಟ್ ಆಗಿ ಆಕ್ಚುಲಿ ಏನ್ ಗೊತ್ತಾ, ಉಪೇಂದ್ರ ಮೂವಿ ಅಂದ್ರೆ ಹುಳ ಬಿಟ್ಕೊಂಡು ತಲೆಗೆ ನೋಡ್ಬೇಕು ಅನ್ನೋ ರೀತಿ ಇಲ್ಲ. ಆ ರೀತಿ ಯೋಚನೆ ಮಾಡ್ಕೊಂಡು ಹೋದಾದ್ರೆ ಸ್ಟೋರಿ ಏನು ಅರ್ಥ ಆಗಲ್ಲ. ಸ್ಟ್ರೇಟ್ ಆಗಿ ಪಕ್ಕ ಒಂದ್ ವಿಷಯ ಹೇಳಿದ್ದಾರೆ, ಅದು ಕರೆಕ್ಟ್ ಆಗಿ ಯೋಚನೆ ಮಾಡಿದವ್ರು ಮಾತ್ರ ಅರ್ಥ ಆಗುತ್ತೆ, ನಾವ್ ಹೇಳಲ್ಲ ಅಷ್ಟೇ. ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ನೋಡಿ. ಆಮೇಲೆ ಮೂವಿ ರಿವ್ಯೂ ಇದು ಅನ್ಕೋಬೇಡಿ, ಇಲ್ಲ ಮೂವಿಗೆ ಹೋಗೋದೇ ಅಪರೂಪ ಅಲ್ವಾ ನಾವು. ಸೊ ಮನುಗೆ ಸ್ವಲ್ಪ ಉಪೇಂದ್ರ ಮೂವಿಗಳು ಇಷ್ಟ ಆಗುತ್ತೆ, ಯಾಕೆ ಅಂದರೆ ಒಂಥರ ಟಿಪಿಕಲ್ ಉಪೇಂದ್ರ ಮೂವಿ ಡಿಫ್ರೆಂಟ್ ಆಗಿರ್ತವೆ ಅಂತ. ಸೊ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಮನು ಕರ್ಕೊಂಡು ಹೋದ್ರು. ಡಿಫ್ರೆಂಟಾಗೇ ಇದೆ ಮೂವಿ, ಎಲ್ಲ ಥರ ಕಾಮನ್ನು. ಈ ಕಡೆ ರೌಡಿಸಮ್ ಅಂತೂ ಇಲ್ಲವೇ ಇಲ್ಲ, ಆ ಕಡೆ ಲವ್ ಸ್ಟೋರಿನೂ ಇಲ್ಲ. ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಸೊ ಇಷ್ಟ ಆಗಿತ್ತು ನಮ್ಮ ಈ ದಿನ. ಇವಾಗ ಸಾಹೇಬ್ರು ಏನೋ ಮಾಡ್ತಾವ್ರೆ ಅಲ್ಲಿ. ಚೆನ್ನಾಗಿ ಒಂದು ಪಾಪ್ಕಾರ್ನ್ ತಿನ್ಕೊಂಡು ನೀರು ಕುಡ್ಕೊಂಡು ಥಿಯೇಟ್ರಲ್ಲಿ 2.5 hours ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ನೋಡ್ಕೊಂಡು ಬಂದ್ವಿ. ಇವಾಗ ಹೋಗಿ ನನಗೆ ಇರೋದು ಕೆಲಸ ಏನು ಗೊತ್ತಾ, ಫ್ರೆಶನ್ ಅಪ್ ಆಗ್ಬಿಟ್ಟು ಫಸ್ಟು ನಾನು ಮಾಡೋ ಕೆಲಸ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡೋದು. ಅಡುಗೆ ಎಲ್ಲ ಏನು ಮಾಡೋ ನೆಸೆಸಿಟಿ ಇಲ್ಲ, ಇದೇ ಎಲ್ಲ. ಜಸ್ಟ್ ಒಂದು ರೈಸ್ ಕಿಡಬೇಕು, ಆಮೇಲಿಂದ ರೈಸ್ ಕಿಟ್ಕೊಳ್ಳೋಣ ಒಂದು 8:30 ಹಂಗೆ ಅಂತ ಅನ್ಕೊಂಡಿದ್ದೀನಿ. ವಾಟ್ ಈಸ್ ಯುವರ್ ಪ್ರೋಗ್ರಾಮ್ ನಾವು ಎಡಿಟಾ? ಅದಿನ್ನೇನು ಇವಾಗ ಪಬ್ಲಿಷ್ ಆಗಲ್ಲ, ನಾಳೆನೇ 2 ವಿಡಿಯೋ ಪಬ್ಲಿಷ್ ಮಾಡೋದನ್ನ ನೋಡ್ಕೋಬೇಕು. ಒಂದಿನ ಹಿಂದೆ ಇದೀವಿ, ಒಂದು ವಾರದಿಂದ. ಸೊ ಅದು ಆ ದಿನದ ಬರೋ ತರ ಮಾಡ್ಕೋಬೇಕು ಅಂತ. ಸ್ವಲ್ಪ ಈ ಸಾಫ್ಟ್ವೇರ್ ಹೊಸದಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಬರುತ್ತೆ ಇನ್ನೊಂದು 2-3 ವಾರಕ್ಕೆ ಒಂದು ಸ್ಟ್ರೀಮ್ ಲೈನ್ ಬರುತ್ತೆ. ಏನೋ ಮಾಡಿ ನಮ್ಗೆ. ಅದಕ್ಕಿಂತ ಮೊದಲು ನಾನೊಂದು ಕೆಲಸ ಕೇಳಿದ್ದೆ ನಿನಗೆ, ಅಲ್ಲಿ ನನಗೆ ಯೋಗ ಮ್ಯಾಟ್ ಎತ್ಕೊಡು ಮೇಲ್ಗಡೆ ಅಂತ ಮೊನ್ನೆಯಿಂದ ಕೇಳಿದೆ. ಪುನಃ ಆಮೇಲೆ ನಾನೇ ಎತ್ಕೊಂತೀನಿ ಬಿಡಪ್ಪ. ನಾನು ಮೊನ್ನೆ ಗುರುವಾರದಿಂದ ಕೇಳ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡೋಣ, ಲಿಟ್ರಲಿ ಹಿಂಗೆ ಇದ್ದರೆ ಆಗಲ್ಲ. ನಾನು 1 year 1.5 year ಮೇಲೆ ಆಗೋಯ್ತು. ನಾನು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ಯೋಗ ಮ್ಯಾಟ್ ಎತ್ಕೊಡ್ಲಿಲ್ಲ, ನನಗಾಗಲಿಲ್ಲ. ಬರೀ ನೆಲದ ಮೇಲೆ ಮಾಡೋಕ್ಕಾಗಲ್ಲ, ತುಂಬ ಅದು ಬೆಳಗ್ಗೆ ಎದ್ದು ಮಾಡ್ತೀನಿ. ಸೊ ಫುಲ್ಲು ಶೀತ ಇರುತ್ತೆ. ಅದರಲ್ಲೇನಾದರೂ ನಾನು ಸ್ಟ್ರೆಚಿಂಗ್ಸ್ ಎಲ್ಲ ಮಾಡೋಕ್ಕೆ ಹೋದರೆ ಕ್ರ್ಯಾಂಪ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವಾಗ ಅದೆಲ್ಲೋ ಮೇಲ್ಗಡೆ ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ಮನೆಗೆ ಬಂದಾಗ ಹಿಂದೆಗಡೆಗೆ ಆದಂಗೆ. ಇವಾಗ ನಾನೇ ಹೋಗಿ ಎತ್ಕೋಬೇಕು. ಲ್ಯಾಡರ್ ಇಲ್ಲ ನಮ್ಮ ಹತ್ರ, ಅದೇ ಇರೋದು ಪ್ರಾಬ್ಲಮ್ಮು. ಈ ವೀಲ್ ಚೇರ್ ಹಾಕೊಂಡ್ರೆ ಸೀ ಅಂತ ಹೋಗಿ ಎಲ್ಲರೂ ದಬಾಕೊಂಡಿರ್ತೀನಿ. ಹಂಗಾಗಿ 8 ಇದ್ದಾರಲ್ಲ ಮನುಷ್ಯ ಅಂದ್ಕೊಂಡು ಎತ್ಕೊಡಪ್ಪ ಅಂದರೆ ತಲೆನೇ ಕೆಡ್ಸ್ಕೊಂತ ಇಲ್ಲ. ಅವ್ರಿಗೆ ಭಯ, ನನ್ನ ಹೆಂಡತಿ ಎಲ್ಲಿ ಸ್ಟ್ರೆಚಿಂಗ್ ಎಲ್ಲ ಮಾಡಿ ವರ್ಕೌಟ್ ಮಾಡಿ ಸಣ್ಣ ಆಗ್ಬಿಟ್ಟು ನನಗಿನ್ನ ಚೆನ್ನಾಗಿ ಕಾಣಿಸ್ಬಿಡ್ತಾಳೆ ಅಂತ. ಆ ಭಯ ಇರೋದಕ್ಕೆ ನೀನು ಎತ್ಕೊಡಕ್ಕೆ ನಕ್ರ ಮಾಡ್ತಾ ಇರೋದು ಅಂತ ನನಗೆ ಗೊತ್ತು. ಬಟ್ ನಾವು ಬಿಡ್ತೀವಾ? ಮಾತಂದ್ರೆ ಮಾತು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.